ಈಗ ಪತ್ರ ಓದೋ ಸಮಯ ಅಲ್ವಾ? ಯಾರು ಎಲ್ಲಿಂದ ಪತ್ರ ಬರೆದಿದ್ದಾರೆ, ಯಾವ ಪ್ರಶ್ನೆ ಕೇಳ್ತಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ತುಮಕೂರು ಜಿಲ್ಲೆ ಮಧುಗಿರಿಯಿಂದ ಸುಜಾತ ಅನ್ನೋರು ಈ ಪತ್ರ ಬರೀತಿದ್ದಾರೆ. ಪೂಜ್ಯ ಗುರೂಜಿಯವರಿಗೆ ಸುಜಾತ ಮಾಡುವ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಗುರುಜಿ, ನಿಮ್ಮ ಕಾರ್ಯಕ್ರಮವನ್ನ ಪ್ರಾರಂಭದಿಂದ ನೋಡ್ತಾ ಬಂದಿದ್ದೀನಿ. ಪ್ರತಿದಿನವೂ ಕೂಡ ಕೆಲವೊಂದು ಮುಖ್ಯ ಮಾಹಿತಿಯನ್ನ ಬರೆದಿಟ್ಕೊಳ್ಳೋ ಹವ್ಯಾಸ ಕೂಡ ನನಗಿದೆ ಗುರುಜಿ ಅಂತ ಹೇಳ್ತಿದ್ದಾರೆ. ಹಾಗೆ ಅವರ ಪ್ರಶ್ನೆ ಏನಂದ್ರು ಅಂದ್ರೆ ಗುರುಜಿ, ಲಲಿತಾ ಸಹಸ್ರನಾಮ ಹಾಗೂ ತ್ರಿಶತಿಯನ್ನ ಉಪದೇಶ ಇಲ್ಲದೆ ಹೇಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆ ಹತ್ರ ಯಾರು ಸರಿಯಾಗಿ ಉಪದೇಶ ಮಾಡೋ ಗುರುಗಳಿಲ್ಲ. ನನ್ನ ವಿನಮ್ರ ಪ್ರಾರ್ಥನೆ ಏನಂದ್ರೆ, ನಮ್ ದೃಷ್ಟಿಯಲ್ಲಿ ನಿಮ್ಗಿಂತ ದೊಡ್ಡ ಗುರುಗಳಿಲ್ಲ. ಪ್ರತಿದಿನ ನಿಮ್ಮ ಕಾರ್ಯಕ್ರಮದ ನಡುವೆ ಬ್ರಹ್ಮಾಂಡ ಪ್ರಸಾರ ಆಗೋ ಅವಧಿಯಲ್ಲಿ ಯಾವ್ದಾದ್ರು ಒಂದು ಸೆಗ್ಮೆಂಟ್ ಅಲ್ಲಿ 5 ನಿಮಿಷ 1 ಅಥವಾ 2 ಲಲಿತ ಸಹಸ್ರನಾಮದ ಶ್ಲೋಕವನ್ನ ನಮ್ಮಂತ ಲಕ್ಷಾಂತರ ಮಂದಿ ಆಸಕ್ತರಿಗೆ ದಯಮಾಡಿ ಉಪದೇಶ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಉಪದೇಶ ಮಾಡಬೇಕು ನಿಜ, ಆದರೆ ಮೂಲ ಮಂತ್ರ ಉಪದೇಶ ಅಂದರೆ ನೀವು ಅದನ್ನು ಸಿದ್ಧಿಪಡಿಸ್ಕೋಬೇಕು. ಎಷ್ಟೋ ಜನ ಏನು ಹೇಳ್ತಾರೆ ಗೊತ್ತಾ, ನಾನು ಔಷಧಿ ಕೊಟ್ಟಿದ್ದೀನಿ ಹಾಕ್ಕೊಂಡು ಬನ್ನಿ ಅಂತಾರೆ. ಆ ಔಷಧಿ ಅವ್ನು ಮಾಡ್ಕೊಳ್ಳೋದೇ ಇಲ್ಲ. ನಾವೇನಂತೀವಿ ಸಾಧಾರಣವಾಗಿ, ಎಲ್ಲರೂ ಮಂದವಾಗಿರ್ತಕ್ಕಂಥ ದೇಹವನ್ನು ಶುಚಿರ್ಭೂತ ಪಡಿಸ್ಕೊಂಬನ್ನಿ. ಒಂದು ಔಷಧಿ ಕೊಡೋಕ್ಕೆ ಮೊದಲು ಆಯುರ್ವೇದಕ್ಕೆ ಮೊದಲು ಕೊಡ್ತಕ್ಕಂಥದ್ದು ಏನು ಅಂದರೆ ಬೇದಿಗೆ ಔಷಧಿ. ಅದಕ್ಕೋಸ್ಕರ ಆ ಪರಿವರ್ತನೆ ಅಂದ್ರೇನು, ದೇಹವನ್ನು ಶುಚಿರ್ಭೂತ ಪಡಿಸ್ಕೊಂಡ್ರೆ ಭಾಳ ಸಂತೋಷ, ಈಗ ನಾವು ಔಷಧಿ ಕೊಡ್ತೀವಿ ಅಂತಾರೆ. ಆದರೆ ಅದೇ ರೀತಿ ಮೊದಲು ನೀವೇನು ಮಾಡಬೇಕು, ಸಿದ್ಧಿ ಪಡಿಸ್ಕೋಬೇಕು. ಯಾವ್ದಾದ್ರು ಒಂದು ಮಂತ್ರ ಕೊಟ್ಟಾಗ ಸಿದ್ಧಿ ಪಡಿಸ್ಕೋಬೇಕು. ಆ ಸಿದ್ಧಿ ಪಟ್ಟಾಗ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಗೋಚರವಾಗ್ತಾ ಬರುತ್ತೆ. ಅಂದರೆ ದೈವಶಕ್ತಿ ನಿಮ್ಮಲ್ಲಿ ನೋಡಿ, ಪೂಜೆ ಮಾಡ್ತಾ ಇದ್ದಾಗ ಅಂತ ಆಕಳಿಸೋದು, ಅಥವಾ ದೇವರು ಪೂಜೆ ಮಾಡ್ತಾ ಇದ್ದಾಗ ಆಕಳಿಸೋದು. ಇದು ಏನಕ್ಕೆ ಅಂದರೆ ಸಾನ್ನಿಧ್ಯ ಬರ್ತಾ ಇದೆ, ನಿಮ್ಮ ಕಡೆ ಆ ಮಂತ್ರ ವಶೀಕರಣ ಆಗ್ತಾ ಇದೆ, ಮಂತ್ರ ಸಿದ್ಧಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಸಿದ್ಧಿ ಆಗೋ ಸಮಯಕ್ಕೆ ಏನಾದರೂ ಔಷಧಿಯನ್ನು ಕೊಟ್ಟಾಗ ನೋಡಿ, ಯಾವತ್ತು ಕಮಲದ ಹೂವು ಅಳ್ತಾ ಇದೆ ಅಂದಾಗ ನಾವು ಅಲ್ಲಿ ಜೇನುತುಪ್ಪ ಹಾಕಿ ಆ ಜೇನುತುಪ್ಪವನ್ನು ತಗೊಂಡು ಪರಿಪೂರ್ಣವಾಗಿ ಲಕ್ಷ್ಮಿಗೆ ಅರ್ಪಿಸಿದ್ರೆ ಸಂತೃಪ್ತಿನೋ ಸಂತೃಪ್ತಿ. ನಾವು ಸುಮ್ಮನೆ ಕಮಲ್ದೂನ ಅದ್ದಿ ಜೇನುತುಪ್ಪದಲ್ಲಿ ಹಾಕಿದ್ರೆ ಪ್ರಯೋಜನ ಇಲ್ಲ. ಆ ಕಮಲ್ದು ಅರಳೋ ಸಮಯಕ್ಕೆ ಜೇನುತುಪ್ಪವನ್ನು ಅದರೊಳಗೆ ಹಾಕಿ ಕೊಡಬೇಕು ಲಕ್ಷ್ಮಿಗೆ ಅಂತ ಹೇಳುತ್ತೆ. ಅದಕ್ಕೆ ಲಕ್ಷ್ಮೀ ಸೂಕ್ತದ ಶ್ರೀ ಸೂಕ್ತವನ್ನು ಲಕ್ಷ್ಮೀ ಪುರಾಣದಲ್ಲಿ ಏನು ಹೇಳುತ್ತೆ, ಮಹಾಲಕ್ಷ್ಮಿ ಕೊಡಬೇಕಾದ್ರೆ ಕಮಲ್ದೂನ ಹಾಗೆ ಕೊಡಬೇಕು ಅಂತ. ಅದಕ್ಕೆ ಲಲಿತಾ ಸಹಸ್ರನಾಮ ಇಡೀ ಜಗತ್ತಲ್ಲಿ ದೊಡ್ಡ ಮಂತ್ರವೇ ಆ ಒಂದು ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ, ಆ ಸರಸ್ವತಿಯ ಕೃಪಾಕಟಾಕ್ಷ, ಆ ಮಹಾಕಾಳಿ ಲಕ್ಷ್ಮೀ ಸರಸ್ವತಿ ಸಮೇತವಾಗಿ ಲಲಿತಾ ತ್ರಿಪುರ ಸುಂದರಿ ಆ ಜಗನ್ಮಾತೆ. ಈ ಕಡೆ ಸರಸ್ವತಿ, ಆ ಕಡೆ ಲಕ್ಷ್ಮಿ ಚಾಮರ ಬೀಸ್ತಾ ಇರ್ತಾಳೆ. ಲಲಿತಾದೇವಿ ಸ್ವರಂ ಅನುಗ್ರಹದಲ್ಲಿ ರಾಜಾಜ್ತ ಬೀಸ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಅವಳು ಕೂತಿರ್ತಕ್ಕಂಥ ಯಾರೋ ಸದಾಶಿವನ ಮೇಲೆ, ಏನು ಒಳ್ಳೆ ಪೀಠದ ಮೇಲೆ ಆ ರುದ್ರ ಸದಾಶಿವನ ಮೇಲೆ ಪರಿಪೂರ್ಣವಾಗಿ ಕೂತ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಗಳು ಕೆಳಗಡೆ ಕಾಲುಗಳನ್ನು ಮಾಡಿಕೊಂಡು ಅವಳು ವಿರಾಜಮಾನ ಕೂತಿರ್ತಾಳೆ. ಇಂಥ ಒಂದು ಲಲಿತಾ ಸಹಸ್ರನಾಮನ್ನು ಹೇಳಬೇಕಾದ್ರೆ ಖಂಡಿತ ಒಳ್ಳೆಯದು. ಎಲ್ಲ ಹೆಂಗಸಿಗೂ ಶ್ರೀರಕ್ಷೆ. ಇವತ್ತು ಅದನ್ನು ಬೇರೆ ಹೇಳ್ತಾ ಇದ್ದೆ, ರಕ್ಷಾ ಕವಚ ಇನ್ನು ಯಾರಿದೆ, ಮಂಗಳಗೌರಿ ಬಂತು, ಗ್ರಾಮ ದೇವತೆಗಳಿಂದ ಎಲ್ಲ ಹೆಂಗಸರಿಗೂ ಉಳಿದಕ್ಕಂಥ ಇದೊಂದು ದೊಡ್ಡ ರಕ್ಷಾ ಕವಚ. ಒಂದು ತಿಳ್ಕೊಳ್ಳಿ, ಲಲಿತಾ ಸಹಸ್ರನಾಮ 16 ಸಲ ಹೇಳಿದ್ರೆ 1 ಸಲ ತ್ರಿಶತಿ ಲೆಕ್ಕ. ಯಾವತ್ತು ತಿಳ್ಕೊಳ್ಳಿ, 16 ಸರಿ ಲಲಿತಾ ಸಹಸ್ರನಾಮನ ಹೇಳ್ತಾ ಇರೋದು, 1 ಸಲ ತ್ರಿಶತಿ ಹೇಳಿದ್ರೆ ಅದು 1 ಮಂಡಲ ಆಗುತ್ತೆ. ಆ ರೀತಿ 16 ತ್ರಿಶತಿಗಳು ಬರಬೇಕು ಅಂದರೆ ಸಿದ್ಧಿ ಆಗಬೇಕು ಬಾಲಮಂತ್ರ. ಇದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೋಸ್ಕರ 16 ಸಲ ಲಲಿತಾ ಸಹಸ್ರನಾಮ 1 ತ್ರಿಶತಿ, ಅದಾದಮೇಲೆ 16 ಸಲ ಲಲಿತಾ ಸಹಸ್ರನಾಮ 1 ತ್ರಿಶತಿ, 2ನೇ ತ್ರಿಶತಿ ಆಯಿತು. ಹಾಗೆ 16 ತ್ರಿಶತಿಗಳಾದರೆ 1 ಬಾಲ ತ್ರಿಪುರ ಸುಂದರಿಯ ಮಂತ್ರವನ್ನು ಉಪದೇಶವನ್ನು ಮಾಡಬಹುದು. ಆ ಸಂಕಲ್ಪ ಹೆಂಗಿರಬೇಕು ಅಂದರೆ ದೃಢ ಸಂಕಲ್ಪ ಇರಬೇಕು. ನಾನು ಮಾಡೇ ಮಾಡ್ತೀನಿ, ಮಧ್ಯದಲ್ಲಿ ಬಿಡಲ್ಲ, ಯಾವ ಕಾಲಕ್ಕೂ ನೀನು ಬಿಡಲ್ಲಮ್ಮ ಜಗನ್ಮಾತೆ ಅನ್ನೋ ದೃಢ ಸಂಕಲ್ಪ ಇದ್ದರೆ ನೀವು ಮುಂದುವರಿಸ್ಬೋದು. ಆಗೇನಾಗತ್ತೆ, ನೀವು ಮಾಡಿದ್ದಕ್ಕೂ ಪೂಜಾ ಫಲ ಪರಿಪೂರ್ಣ ಆಗುತ್ತೆ. ಖಂಡಿತ ದೇವಿ ಸಿದ್ಧಿಸ್ತಾಳೆ. 16 ಸರಿ ಅಂದರೆ ಷೋಡಶಿ, ಎಲ್ಲ ದೇವಿಗಳು ಒಂದರಲ್ಲಿ ಕೂತಿರ್ತಾಳಂತೆ. ಅದಕ್ಕೆ ಶ್ರೀಚಕ್ರ ಉಪಾಸನೆಯಲ್ಲಿ ಮೊದಲಾಗಿ ಲಲಿತಾ ಸಹಸ್ರನಾಮ ಒಂದು ಪ್ರಥಮ ಪಾದ, ಆ ಪ್ರಥಮ ಪಾದದಲ್ಲಿ ಒಂದು ನಮಸ್ಕಾರ ಮಾಡಿ, ಅಮ್ಮ ನಿನ್ನ ಕಾಲು ಕೊಟ್ಟಿದೆ ಕಣೆ, ತುಂಬ ಸಂತೋಷ, ಆ ಕಾಲನ್ನು ಒರೆಸ್ತಾ ಹಾಗೇ ನೀನು ದರ್ಶನ ಮಾಡ್ತೀನಿ. ಅದನ್ನು ಯಾರು ಕೊಟ್ಟರು, ಮೊದಲಾಗಿ ಲಲಿತಾದೇವಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಬೇಕು ಅಂದರೆ, ನಾವು ದ್ರೌಪದಿ ಅನುಗ್ರಹವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ, ದ್ರೌಪದಿ ಬಹಳ ಸಾಧ್ವಿಮಣಿ, ಅವಳು ಕೂಡ ಆ ಲಲಿತಾದೇವಿನ ಉಪಾಸನೆ ಮಾಡಿಕೊಂಡ್ಲಂತೆ, ಒಲ್ದಿಲ್ಲ. ದ್ರೌಪದಿ ಕೂಡ ಒಲಿಯಕ್ಕೆ ಸಾಧ್ಯ ಆಗಲಿಲ್ಲ. ಲಲಿತಾದೇವಿ ಸಾಧಾರಣವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಒಲಿಬೇಕು ಅಂದರೆ ತುಂಬ ಕಷ್ಟಪಟ್ಟರು. ಆಗ ಏನು ಮಾಡೋದು, ಅಗಸ್ತ್ಯ ಮಹಾಮುನಿಗಳು ಬಂದರು. ಅಗಸ್ತ್ಯ ಮಹಾಮುನಿಗಳಿಗೆ ಒಲಿದಿದ್ದು, ದಕ್ಷಿಣಾಮೂರ್ತಿ ಫೌಂಡರ್ ಆಗಿದ್ದು, ಅದಾದಮೇಲೆ ಹೈಗ್ರೀವ ಸ್ವಾಮಿಗಳ ಉಪಾಸನೆ ಮಾಡಿದ್ದು, ದ್ವಾರಪಾಲಕರಾಗಿ ಗಣೇಶ ಸುಬ್ರಹ್ಮಣ್ಯ ನಿಂತಿದ್ದು, ಇವರಿಬ್ಬರಿಗೆ ದುಷ್ಟಶಕ್ತಿಗಳಾಗಿ ಕಾವಲುಗಾರರ ಕಾದಿದ್ದು ವೀರಭದ್ರ ಸ್ವಾಮಿ, ಕಾಳಭೈರವ, ಚಂಡಿಕೇಶ್ವರಿ. ಅದಕ್ಕೆ ನಾವೆಲ್ಲ ಇವ್ರನ್ನೆಲ್ಲ ದೇವದ ಮಾಡಿಕೊಂಡಾಗ ಆಗ ಲೋಪಾಮುದ್ರೆ ಹೇಳ್ತಾಳೆ, ನಾನು ಪೂಜೆ ಮಾಡ್ತೀನಿ ಅಂತ. ಆ
ಆ ಲೋಪಾಮುದ್ರಾಗ ಹೊಲ್ದಿದ್ದು ಆ ಪಾದಕೆಗಳು. ಅದಕ್ಕೆ ಲಲಿತಾ ತ್ರಿಪುರ ಸುಂದರಿಯನ್ನು ನೀವು ಹೊಲ್ಸ್ಕೋಬೇಕಾದ್ರೆ ಲೋಪಾಮುದ್ರ ಹೇಗೆ ಆ ಪಾದಕೆಯನ್ನು ಹೊಲ್ಸ್ಕೊಂಡ್ಲು ಫಸ್ಟು ನೀವು ಸಾಧನೆ ಮಾಡಬೇಕು, ಮಂತ್ರ ಶಕ್ತಿಯನ್ನು ತಗೋಬೇಕು, ತದನಂತರ ಶುರು ಮಾಡ್ಕೋಬೋದು. ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತೀವಿ, ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ದಿವಸದಲ್ಲಿ ವಿರಾಮದಲ್ಲಿ ಪರಿಪೂರ್ಣವಾಗಿ ಒಂದೊಂದು ದಿವಸಕ್ಕೆ ನೀವು ಹೇಳ್ದಂಗೆ ಅಪೇಕ್ಷೆ ಪೂರ್ವಕವಾಗಿ ಹೇಳ್ತೀವಿ ಅಂತ ಈ ಮುಖಾಂತರ ಮಾತು ಕೊಡ್ತೀವಿ.